ಮಹಾರಾಷ್ಟ್ರದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಅದರ ಪರಿಣಾಮ ಏನಪ್ಪ ಅಂತಂದರೆ ಇಲ್ಲಿ ಈ ಕರ್ನಾಟಕದ ನದಿಗಳು ಕೂಡ ಉಕ್ಕಿ ಹರಿತಾ ಇವೆ. ಕೆಲವೊಂದು ಕಡೆಗಂತೂ ಅಧ್ವಾನಗಳಾಗಿವೆ. ಪಶ್ಚಿಮ ಘಟ್ಟ ಮತ್ತು ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಸುರಿತಿರುವಂಥ ಪರಿಣಾಮ ಮನೆ, ಮಠಗಳು, ಹೊಲಗಳು ಎಲ್ಲವೂ ಕೂಡ ಜಲಾವೃತ. ಬೆಳಗಾವಿ ಜಿಲ್ಲೆಯ ವಿಠ್ಠಲ ದೇಗುಲ ಸಂಪೂರ್ಣ ಜಲಾವೃತಗೊಂಡಿದೆ. ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮದಲ್ಲಿ ಬರುವಂಥ ದೇಗುಲ 148 ಅಡಿ ಎತ್ತರದ ವಿಠ್ಠಲ ಮಂದಿರ ಮುಳುಗಡೆ ಆಗಿದೆ. 148 ಅಡಿ. ಹುಣ್ಣೂರಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಹುಣ್ಣೂರು ನೋಡಿ, ಮುಳುಗಡೆಗೂ ಮೊದಲು ವಿಠ್ಠಲ ಮಂದಿರ ಯಾವ ರೀತಿ ಇತ್ತು ನಾವು ತೋರಿಸ್ತಾ ಇದ್ದೀವಿ. ಈಗ ಹೆಚ್ಚು ಕಡಿಮೆ ಗೋಪುರದ ಅರ್ಧ ಭಾಗವನ್ನು ಕವರ್ ಮಾಡಿಕೊಂಡಿದೆ. ಅರ್ಧ ಭಾಗ ಕವರ್ ಆಗಿದೆ. ದೇಗುಲ ಸಂಪೂರ್ಣ ಮುಳುಗಿದೆ. ಗೋಪುರ ಒಂದು ಬಿಟ್ಟು, ಗೋಪುರದ ಅರ್ಧ ಭಾಗ ಬಿಟ್ಟು ದೇಗುಲ ಸಂಪೂರ್ಣ ಮುಳುಗಿದೆ. ನೋಡಿ, ದೇಗುಲ ಎತ್ತರದ ಸ್ಥಳದಲ್ಲಿದೆ. ಹಂಗೆ ನೋಡಿದ್ರೆ ಅದರ ಹಿಂದ್ಗಡೆಗೆ ನದಿ ಹರಿಯುತ್ತೆ, ಪ್ರಶ್ನೆ ಬೇರೆ. ಆದರೆ ಈಗ ಈ ದೇಗುಲವನ್ನು ಮುಳುಗಿಸುವಷ್ಟರ ಮಟ್ಟಿಗೆ ನೀರು ಬಂದಿದೆ ಅನ್ನೋದಾಯಿತು ಅಂದರೆ ಇನ್ನೆಷ್ಟರ ಮಟ್ಟಿಗೆ ನೀರು ತುಂಬಿರಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿಕೊಳ್ಳುವಂತಹ ಘಟಪ್ರಭಾ ನದಿಗೆ ಈಗ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಏನು ಹಿಡ್ಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ವಿಠ್ಠಲ ಮಂದಿರ ಇದೀಗ ಮುಳುಗಿಡಿರುವಂಥದ್ದು. ನಾನೀಗ ಹುಕ್ಕೇರಿ ತಾಲೂಕಿನ ಒಂದು ಹುಣ್ಣೂರು ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯ ಈಗ ಈ ಒಂದು ಹಿಡ್ಕಲ್ ಜಲಾಶಯದ ಹಿನ್ನೀರು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಅದರ ಜೊತೆಗೆ ಇಲ್ಲಿ ಈ ಒಂದು ಜಲಾಶಯದಲ್ಲಿ ಈಗಾಗಲೇ ವಿಠ್ಠಲ ಮಂದಿರ ಮುಳುಗಡೆ ಕೂಡ ಆಗಿರುವಂಥದ್ದು. ಸುಮಾರು 148 ಅಡಿಗಳಷ್ಟು ಏನು ಎತ್ತರದಲ್ಲಿದ್ದಂತಹ ದೇವಸ್ಥಾನ ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿ ಕೇವಲ ಕಳಶ ಮಾತ್ರ ಇಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ಈಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಕೇವಲ 4 ಅಡಿ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇವತ್ತು ಒಂದು ದಿನ ಕಳೆದಿದೆ, ಆದರೆ ಇಡೀ ದೇವಸ್ಥಾನ ಕಳಸ ಪೂರ್ತಿಯಾಗಿ ಮುಳುಗುವಂಥದ್ದನ್ನು ಕೂಡ ಸಾಧ್ಯತೆ ಇರುವಂಥದ್ದು. ಸದ್ಯ ಈಗ 21,000 ಕ್ಯೂಸೆಕ್ ನೀರು ಘಟಪ್ರಭಾ ನದಿಗೆ ಒಳಹರಿವಿರುವಂಥದ್ದು. ಸದ್ಯ ಈಗ ಹಿಡ್ಕಲ್ ಜಲಾಶಯದ ಹಿನ್ನೀರಿನಲ್ಲಿ ಏನು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಇಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಕಳೆದ 15 ದಿನಗಳಿಂದ ದೇವಸ್ಥಾನ ಏನು ವಿಠ್ಠಲ ದೇವರು ದರ್ಶನ ಕೊಟ್ಟಿದ್ರು, ಆದರೆ ಈಗ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇಡೀ ದೇವಸ್ಥಾನ ಜಲಾವೃತಗೊಂಡಿರುವಂಥದ್ದು. ಇಲ್ಲಿ ಹುಣ್ಣೂರಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೇನೆ ಯಾವ ರೀತಿಯಾಗಿ ನೀರು ಬರ್ತಾ ಇದೆ ಅನ್ನುವಂಥದ್ದನ್ನು. ಸರಿಗೆ ಎಷ್ಟು ದಿನದಿಂದ ದೇವಸ್ಥಾನ ಓಪನ್ ಆಗಿತ್ತು, ಯಾವಾಗ ಜಲಾವೃತ ಆಯಿತು? ಸರ್, ಈಗ ದೇವಸ್ಥಾನ ಓಪನ್ ಅದು ಕೇವಲ ಒಂದು ತಿಂಗಳಾಗಷ್ಟೇ ಓಪನ್ ಆಗಿದೆ. ಈಗ ಒಳಹರಿವು ಹೆಚ್ಚಾಗಿರಬೇಕಂತ ಆದ ಕಾರಣ ಡ್ಯಾಮಿನ ಮಟ್ಟ, ನೀರಿನ ಮಟ್ಟ ಹೆಚ್ಚಾಗಿದೆ. ಆದ ಕಾರಣ ದೇವಸ್ಥಾನದ ಎಲ್ಲ ಸಂಪೂರ್ಣವಾಗಿ ಭಾಗ ಎಲ್ಲ ಮುಳುಗಡೆ ಆದ ನೀವು ನೋಡ್ತಾ ಇದ್ದ ದೃಶ್ಯ. ಇದಿಷ್ಟು ಸದ್ಯ ಈಗ ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಏನು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಒಂದೇ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ದೇವಸ್ಥಾನ ಕೂಡ ಈಗ ಜಲಾವೃತಗೊಂಡಿರುವಂಥದ್ದು. ಕಳೆದ ವರ್ಷ ಕೂಡ ವಿಠ್ಠಲ ದೇವರ ದರ್ಶನ ಆಗಿತ್ತು. ಈ ವರ್ಷ ಕೇವಲ 1 ತಿಂಗಳು ಮಾತ್ರ ದರ್ಶನ ಆಗಿರುವಂಥದ್ದು. ಮಳೆ ಹೆಚ್ಚಿನ ಪ್ರಮಾಣ ಆಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಇಡೀ ದೇವಸ್ಥಾನ ಮುಳುಗಡೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ TV9 ಬೆಳಗಾವಿ.